ಗೆಳೆಯನ ಸಹಾಯ ಪಡೆದು ಅತ್ತಿಗೆಯನ್ನು ಹಾಳು ಮಾಡಿಬಿಟ್ಟ. ಇವರು ವಿನಯ್ ಹಾಗೂ ಅವನ ಫ್ರೆಂಡ್ ವಿಕ್ರಮ್ ಅಂತ. ವಿಕ್ರಮ್ ಹೊಸ ಫೋನ್ ಖರೀದಿ ಮಾಡಿದ್ದು ವಿನಯ್ನ ಮನೆಗೆ ಬಂದು ವಿನಯ್ನ ಅತ್ತಿಗೆ ಆಶಾಳನ್ನು ತನ್ನ ಹತ್ತಿರ ಕರೆದು, ನನ್ನ ಫೋನಿನಲ್ಲಿನ ಮೊದಲ ಫೋಟೋ ನಿಮ್ಮದೇ ಆಗಬೇಕು, ಸರಿಯಾಗಿ ಪೋಸ್ ಕೊಡಿ ಅಂತ ಹೇಳುತ್ತಾನೆ. ಆವಾಗ ಆಶಾ ಅದಕ್ಕೆ ಒಪ್ಪಿಕೊಂಡು ಪೋಸ್ ಕೊಡಲು ಶುರು ಮಾಡಿದಾಗ ವಿನಯ್ ಪಕ್ಕಕ್ಕೆ ಹೋಗಿ ನಿಲ್ಲುತ್ತಾನೆ. ಆವಾಗ ವಿಕ್ರಮ್, ದೇವರು ನಿಮಗೆ ತುಂಬ ಸೌಂದರ್ಯ ಕೊಟ್ಟಿದ್ದಾನೆ, ಎಲ್ಲವನ್ನು ಓಪನ್ ಮಾಡಿ ಪೋಸ್ ಕೊಡಿ ಅಂತ ಆಶಾಗೆ ಹೇಳುತ್ತಾನೆ. ಆವಾಗ ಆಶಾ ತನ್ನ ಸೆರಗು ತೆಗೆದು ಪೋಸ್ ಕೊಟ್ಟು, ನಿನ್ನ ಜೊತೆ ನನ್ನದು ಒಂದು ಫೋಟೋ ಇಲ್ಲ, ಜೊತೆಯಾಗಿ ಫೋಟೋ ತೆಗೆದುಕೊಳ್ಳೋಣ ಬಾ ಅಂತ ವಿನಯ್ನನ್ನು ಎಳೆದುಕೊಳ್ಳುತ್ತಾಳೆ. ಆವಾಗ ವಿನಯ್ ಕೂಡ ಅವಳ ಜೊತೆ ಸೇರಿ ಪೋಸ್ ಕೊಡಲು ಶುರು ಮಾಡುತ್ತಾನೆ. ಆವಾಗ ಆಶಾ, ನೀನು ತುಂಬ ಫಿಟ್ ಆಗಿರುವೆ, ನಿನ್ನ ಟೀ ಶರ್ಟ್ ತೆಗೆದು ಪೋಸ್ ಕೊಡು ಅಂತ ವಿನಯ್ಗೆ ಹೇಳುತ್ತಾಳೆ. ಆವಾಗ ವಿನಯ್ ಟೀ ಶರ್ಟ್ ತೆಗೆದಾಗ ಆಶಾ, ನೀನೀಗ ನನ್ನ ಜೊತೆ ಸಂಬಂಧ ಬೆಳೆಸಬೇಕು, ಇಲ್ಲದೆ ಹೋದರೆ ನಿನ್ನ ಅಣ್ಣ ಪ್ರಶಾಂತ್ ನನ್ನನ್ನು ಮನೆಯಿಂದ ಆಚೆ ಹಾಕುತ್ತಾನೆ ಅಂತ ವಿನಯ್ಗೆ ಹೇಳಿದಾಗ ವಿನಯ್ ಅವಳ ಜೊತೆ ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾನೆ. ಆವಾಗ ವಿಕ್ರಮ್ ತನ್ನ ಫೋನಿನ ರೆಕಾರ್ಡಿಂಗ್ ಆನ್ ಮಾಡಿ ಅವರ ಜೊತೆ ಜಾಯಿನ್ ಆದಾಗ ಎಲ್ಲರೂ ಸೇರಿ ಎಂಜಾಯ್ ಮಾಡುತ್ತಾರೆ. ಕತೆ ಈಗ ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತದೆ. 1 ತಿಂಗಳ ಹಿಂದೆ ವಿನಯ್ ಹಾಗೂ ವಿಕ್ರಮ್ ಆಶಾ ಸ್ನಾನ ಮಾಡುವಾಗ ಅವಳ ವಿಡಿಯೋ ಮಾಡಿಕೊಳ್ಳುತ್ತಾರೆ. ನಂತರ ಪ್ರಶಾಂತ್ ತನ್ನ ಕೆಲಸದ ಮೇಲೆ 1 ವಾರ ಬೇರೆ ಊರಿಗೆ ಹೋಗುತ್ತಾನೆ. ಆವಾಗ ಆಶಾಳ ಹತ್ತಿರ ಬಂದಂತಹ ವಿನಯ್ ವಿಕ್ರಮ್ನನ್ನು ಆಶಾಗೆ ಪರಿಚಯ ಮಾಡಿಸುತ್ತಾ, ಇವನು ನನ್ನ ಗೆಳೆಯ, ಈಗ ತಾನೇ ಸಿಟಿಯಿಂದ ಇಲ್ಲಿಗೆ ಬಂದಿದ್ದಾನೆ ಅಂತ ಹೇಳುತ್ತಾನೆ. ಆವಾಗ ವಿಕ್ರಮ್, ನನಗೆ ಸಿಟಿಯಲ್ಲಿ ನಿಮ್ಮ ನೆನಪು ತುಂಬ ಕಾಡುತ್ತಿತ್ತು ಅಂತ ಆಶಾಗೆ ಹೇಳಿದಾಗ ಆಶಾಗೆ ಶಾಕ್ ಆಗುತ್ತದೆ. ಆವಾಗ ವಿಕ್ರಮ್, ಅತ್ತಿಗೆ ಹಾಗಲ್ಲ, ವಿನಯ್ ನಿಮ್ಮ ಬಗ್ಗೆ ಪದೇ ಪದೇ ಹೇಳಿದ್ದಕ್ಕೆ ನನಗೆ ನಿಮ್ಮ ನೆನಪು ಬರುತ್ತಿತ್ತು ಅಂತ ಆಶಾಗೆ ಹೇಳುತ್ತಾನೆ. ನಂತರ ಆಶಾ ಅವರಿಬ್ಬರನ್ನು ಊಟಕ್ಕೆ ಕರೆಯುತ್ತಾಳೆ. ಆವಾಗ ವಿನಯ್, ಬೇಡ, ನಾವಿಬ್ಬರು ಆಚೆ ಸುತ್ತಾಡಿಕೊಂಡು ಬರುತ್ತೇವೆ ಅಂತ ಆಶಾಗೆ ಹೇಳಿ ವಿಕ್ರಮ್ನನ್ನು ಹೊರಗಡೆ ಕರೆದುಕೊಂಡು ಹೋಗುತ್ತಾನೆ. ಆವಾಗ ವಿಕ್ರಮ್ ವಿನಯ್ಗೆ ನಶೆ ಮಿಕ್ಸ್ ಮಾಡಿದ ಚಾಕ್ಲೇಟ್ ಕೊಟ್ಟು, ಇದನ್ನು ಅತ್ತಿಗೆಗೆ ಹೋಗಿ ತಿನ್ನಿಸು, ಆಮೇಲೆ ನಾವಿಬ್ಬರು ಮಜಾ ಮಾಡೋಣ ಅಂತ ಹೇಳುತ್ತಾನೆ. ನಂತರ ವಿನಯ್ ಆ ಚಾಕ್ಲೇಟ್ ತಂದು ಆಶಾಗೆ ತಿನ್ನಿಸಿದಾಗ ಆಶಾಗೆ ನಶೆ ಏರಿ, ನನ್ನನ್ನು ಬೆಡ್ರೂಮ್ಗೆ ಕರೆದುಕೊಂಡು ಹೋಗು ಅಂತ ವಿನಯ್ಗೆ ಹೇಳುತ್ತಾಳೆ. ಆವಾಗ ಆಶಾಳನ್ನು ಬೆಡ್ರೂಮ್ಗೆ ಕರೆದುಕೊಂಡು ಹೋದ ವಿನಯ್ ವಿಕ್ರಮ್ನನ್ನು ಅಲ್ಲಿಗೆ ಕರೆಯುತ್ತಾನೆ. ಆವಾಗ ವಿಕ್ರಮ್ ಫೋನ್ ರೆಕಾರ್ಡಿಂಗ್ ಆನ್ ಮಾಡಿದಾಗ ವಿನಯ್ ಆಶಾಳ ಜೊತೆ ಮಲಗಿದ ಹಾಗೂ ರೊಮ್ಯಾನ್ಸ್ ಮಾಡಿದ ಪೋಸ್ ಕೊಡುತ್ತಾನೆ. ನಂತರ ವಿಕ್ರಮ್ ಆ ಎಲ್ಲ ಫೋಟೋಸ್ ಹಾಗೂ ವಿಡಿಯೋಗಳನ್ನು ಆಶಾಗೆ ತೋರಿಸಿ, ನೀವೀಗ ನಾನು ಹೇಳಿದ ಹಾಗೆ ಕೇಳಬೇಕು, ಇಲ್ಲದೆ ಹೋದರೆ ಈ ಎಲ್ಲ ವಿಡಿಯೋಗಳನ್ನು ಪ್ರಶಾಂತ್ಗೆ ಸೆಂಡ್ ಮಾಡುತ್ತೇನೆ ಅಂತ ಹೇಳುತ್ತಾನೆ. ಆವಾಗ ಹೆದರಿದ ಆಶಾ, ಪ್ಲೀಸ್ ಹಾಗೆ ಮಾಡಬೇಡ, ನೀನು ಹೇಳಿದ ಹಾಗೆ ಕೇಳುತ್ತೇನೆ ಅಂತ ಹೇಳುತ್ತಾಳೆ. ಆವಾಗ ಖುಷಿಯಾದ ವಿಕ್ರಮ್, ನೀವೀಗ ನನ್ನ ಜೊತೆ ಬೆಡ್ರೂಮ್ಗೆ ಬರಬೇಕು ಅಂತ ಹೇಳುತ್ತಾನೆ. ಆವಾಗ ಶಾಕ್ ಆದ ಆಶಾ, ಅಲ್ಲಿಗೇಕೆ ಅಂತ ಕೇಳುತ್ತಾಳೆ. ಆವಾಗ ವಿಕ್ರಮ್, ಸುಮ್ಮನೆ ನಾನು ಹೇಳಿದಷ್ಟು ಕೇಳುತ್ತಾ ಹೋಗಿ ಅಂತ ಹೇಳಿ ಅವಳನ್ನು ಬೆಡ್ರೂಮ್ಗೆ ಕರೆದುಕೊಂಡು ಹೋದಾಗ ಆಶಾ ಅಳಲು ಶುರು ಮಾಡುತ್ತಾಳೆ. ಆವಾಗ ವಿಕ್ರಮ್, ನನ್ನನ್ನು ಹೀಗೆ ಅಳುತ್ತಾ ಪ್ರೀತಿ ಮಾಡಬೇಡಿ, ನಿಮ್ಮ ಮುಖದಲ್ಲಿ ಸ್ಮೈಲ್ ಇರಲಿ, ಇಲ್ಲದೆ ಹೋದರೆ ಮುಂದೆ ಏನಾಗುತ್ತದೆ ನಿಮಗೆ ಗೊತ್ತಿದೆ ತಾನೆ ಅಂತ ಕೇಳುತ್ತಾನೆ. ಆವಾಗ ಆಶಾ ಅಳುವುದನ್ನು ನಿಲ್ಲಿಸಿದಾಗ ವಿಕ್ರಮ್ ಡೋರ್ ಲಾಕ್ ಮಾಡಿ ಆಶಾಳ ಜೊತೆ ಸ್ವರ್ಗ ಸುಖ ಕಂಡು ಹೊರಗಡೆ ಬರುತ್ತಾನೆ. ಆವಾಗ ವಿನಯ್, ಈಗ ನಿನ್ನ ಕೆಲಸವಂತೂ ಆಯಿತು, ಇನ್ಮೇಲೆ ನನ್ನ ಕೆಲಸ ಹೇಗೆ ಅಂತ ಕೇಳುತ್ತಾನೆ. ಆವಾಗ ವಿಕ್ರಮ್, ಈಗ ನನ್ನ ಹತ್ತಿರ ಎಲ್ಲ ವಿಡಿಯೋ ಇವೆ, ಇನ್ಮೇಲೆ ಅತ್ತಿಗೆ ನಾವು ಹೇಳಿದ ಹಾಗೆ ಕೇಳುತ್ತಾಳೆ, ನೀನೇನು ಹೆದರಬೇಡ ಅಂತ ಹೇಳುತ್ತಾನೆ. ನಂತರ ಪ್ರಶಾಂತ್ ಡ್ಯೂಟಿಯಿಂದ ವಾಪಸ್ ಬಂದಾಗ ಮನೆಯಲ್ಲಿ ವಿಕ್ರಮ್ನ ಕೊಲೆಯಾಗಿರುತ್ತದೆ. ಆವಾಗ ಅಲ್ಲಿಗೆ ಬಂದ ಪೊಲೀಸರು ವಿಕ್ರಮ್ನ ಜೇಬಿನಲ್ಲಿ ಇದ್ದಂತಹ ಅವನ ಮೊಬೈಲ್ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ವಿಕ್ರಮ್, ವಿನಯ್ ಹಾಗೂ ಆಶಾ 3 ಜನ ಸೇರಿ ರೊಮ್ಯಾನ್ಸ್ ಮಾಡುತ್ತಿರೋ ವಿಡಿಯೋ ಇರುತ್ತದೆ. ಅದನ್ನು ನೋಡಿದ ಪೊಲೀಸರು, ಈ ಕೊಲೆ ಯಾರು ಮಾಡಿದ್ದು ಅಂತ ವಿನಯ್ನನ್ನು ಕೇಳುತ್ತಾರೆ. ಆವಾಗ ವಿನಯ್, ವಿಕ್ರಮ್ ಅತ್ತಿಗೆಯ ಮೇಲೆ ಬಲಾತ್ಕಾರ ಮಾಡುತ್ತಿದ್ದ, ಆವಾಗ ಅದನ್ನು ನೋಡಿದ ನಾನು ಕೋಪಗೊಂಡು ಅವನನ್ನು ಸಾಯಿಸಿಬಿಟ್ಟೆ, ಆದರೆ ಇದೆಲ್ಲ ಆತುರದಲ್ಲಿ ಆಗಿದ್ದು, ನನ್ನನ್ನು ಬಿಟ್ಟು ಬಿಡಿ ಅಂತ ಪೊಲೀಸರಿಗೆ ಹೇಳುತ್ತಾನೆ. ಆವಾಗ ಪೊಲೀಸರು ಅವನ ಕೆನ್ನೆಗೆ ಹೊಡೆದು, ವಿಕ್ರಮ್ ಏಕೆ ಆಶಾವರ ಮೇಲೆ ಬಲಾತ್ಕಾರ ಮಾಡುತ್ತಾನೆ, ಇಲ್ಲಿಯ ವಿಡಿಯೋದಲ್ಲಿ ನೀವೆಲ್ಲರೂ ಸೇರಿ ರೊಮ್ಯಾನ್ಸ್ ಮಾಡುತ್ತಿದ್ದೀರಿ, ನಿಜ ಏನು ಅಂತ ಹೇಳುತ್ತೀಯೋ ಅಥವಾ ಲಾಕಪ್ಗೆ ಹಾಕಿ ಹೊಡೆಯಬೇಕೋ ಅಂತ ಹೆದರಿಸುತ್ತಾರೆ. ಆವಾಗ ಗಾಬರಿಗೊಂಡ ವಿನಯ್, ನಾವೆಲ್ಲರೂ ರೊಮ್ಯಾನ್ಸ್ ಮಾಡುತ್ತಿರುವುದು ನಿಜ, ನಾನು ಹಾಗೂ ವಿಕ್ರಮ್ ಸೇರಿ ಅತ್ತಿಗೆಯ ವಿಡಿಯೋ ಮಾಡಿದ್ದೆವು, ಆದರೆ ನಾನು ಇದನ್ನು ಮಾಡಿದ್ದು ಅತ್ತಿಗೆಯನ್ನು ಅನುಭವಿಸಲು, ಆದರೆ ವಿಕ್ರಮ್ ಅತ್ತಿಗೆ ತುಂಬ ಸ್ಮಾರ್ಟ್ ಆಗಿದ್ದಾರೆ, ಅವರ ಈ ವಿಡಿಯೋ ಇಂಟರ್ನೆಟ್ಟಲ್ಲಿ ಹಾಕಿ ನಾವು ಸಾಕಷ್ಟು ಹಣ ಸಂಪಾದನೆ ಮಾಡಬಹುದು,
ಅಂತ ನನಗೆ ಹೇಳಿದ. ಆವಾಗ ನಾನು ಬೇಡ ಅಂತ ಹೇಳಿದೆ. ಆವಾಗ ಕೇಳಿದ ವಿಕ್ರಮ್ ಆ ವಿಡಿಯೋ ಇಂಟರ್ನೆಟ್ನಲ್ಲಿ ಹಾಕಿಯೇ ಹಾಕುತ್ತೇನೆ ಅಂತ ನನಗೆ ಹೇಳಿದಾಗ ಕೋಪಗೊಂಡ ನಾನು ಅವನನ್ನು ಸಾಯಿಸಿಬಿಟ್ಟೆ ಅಂತ ಪೊಲೀಸರಿಗೆ ಹೇಳುತ್ತಾನೆ. ಆವಾಗ ಪೊಲೀಸರು ವಿನಯ್ನನ್ನು ಅರೆಸ್ಟ್ ಮಾಡಿದಾಗ ಪ್ರಶಾಂತ್ ಅದೆಲ್ಲವನ್ನು ನೋಡಿ ಕೊನೆಗೆ ಆಶಾಳನ್ನು ಸಮಾಧಾನ ಮಾಡುತ್ತಾನೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಅಲ್ಟ್ರಾ ಟಿವಿ ಸೀರೀಸ್ ಎಂಬ ಯೂಟ್ಯೂಬ್ ಚಾನಲಲ್ಲಿ ಬಾಬಿಕಾ ಡರ್ಟಿ ಪಿಕ್ಚರ್ ಎಂದು ಹುಡುಕಿ ನೋಡಬಹುದು.